ಇನ್ನು ಇದೇ ವಿಚಾರವಾಗಿ ಮಾಜಿ ಸಚಿವ ಶ್ರೀರಾಮುಲು ಅವರು ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಕೇಸ್ನಲ್ಲಿ ಎಸ್ಐಟಿ ರಚನೆ ಆಗಿದೆ. ಈಗ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದೆ. ಇದನ್ನ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಎಸ್ಐಟಿ ಮೂಲಕ ಹಿಂದೂ ಧರ್ಮದ ಮೇಲೆ ಗದಾ ಪ್ರಹಾರವನ್ನ ನಡೆಸಲಾಗ್ತಾ ಇದೆ. ಗಂಗಾವತಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಕೇಸ್ನಲ್ಲಿ ಎಸ್ಐಟಿ ರಚನೆಯಾಗಿದೆ. ಎಸ್ಐಟಿ ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರ ಸೂಚನೆಯನ್ನ ಕೊಟ್ಟಿರೋದು. ಇನ್ನು ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ನನಗೆ ಮಾಹಿತಿ ಅಂತೂ ಸತ್ಯವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ. ಏನು ಇನ್ಸಿಡೆಂಟ್ ನಡೆದಿದೆನೋ ಆ ಹುಡುಗಿ ಸೌಜನ್ಯ ವಿಚಾರದಲ್ಲಿ ಅದರಲ್ಲಿ ಬಹಳಷ್ಟು ದಿನಗಳಿಂದ ಇವತ್ತಲ್ಲ ಬಹಳ ಹಳೆಯ ಕೇಸ್ ಇದು ನಡೀತಾನೆ. ಸುಪ್ರೀಂ ಕೋರ್ಟ್ ಕೂಡ ಹೋಗಿದೆ. ಆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಏನು ಆಗಬೇಕಾಗಿತ್ತು ಎಲ್ಲ ಕೂಡ ಆಗಿದಾವ. ಯಾರು ಕೂಡ ಎಂಕ್ವೈರಿ ಮಾಡಲಾರ್ದಂತೆ ಏನು ಆಗ್ಲಾರ್ದಂತೆ ಎಲ್ಲ ಕೂಡ ಆಗಿದಾವ. ಅಂದ್ರೆ ನಾನೇನು ಹೇಳ್ತೀನಿ, ಯಾವುದಿದೆ ಧರ್ಮ ಸೂಕ್ಷ್ಮತೆ ವಿಚಾರಗಳಲ್ಲಿ ಜೊತೆಲಿ ಇದ್ರನ್ನ ಭಾವನಾತ್ಮಕವಾದಂಥ ಸಂಬಂಧಗಳಿರೋಂಥ ಟೈಮಲ್ಲಿ ಸೂಕ್ಷ್ಮತೆಯಿಂದ ಯಾವುದೇ ಸರ್ಕಾರಗಳು ಕೆಲಸ ಮಾಡಬೇಕಾಗುತ್ತೆ. SIT ಏನು ನಾನು ಅದು ಆ್ಯಕ್ಚುಲಿ ನಾನು ಅದನ್ನ SIT ಬಗ್ಗೆ ಅವ್ರು ತಪ್ಪಿದಸ್ಥರು ಇರು ಕರೆಕ್ಟ್ ತಪ್ಪಂತ ನಾನು ಜಡ್ಜ್ಮೆಂಟ್ ಹೇಳಕ್ಕೆ ಕುಂತಿಲ್ಲ. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಸೂಕ್ಷ್ಮತೆ ಇದ್ದಂಥ ಟೈಮಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದ್ದಂಥ ಟೈಮಲ್ಲಿ ಇವರೆಲ್ಲರಿಗೂ ಧರ್ಮದ ಮೇಲೆ ಅವಲಂಬಿತವಾದಂಥ ಟೈಮಲ್ಲಿ ಸೂಕ್ಷ್ಮತೆಯಲ್ಲಿ SIT ಕೊಡೋದ್ರಿಂದ ಇವತ್ತು ಇದು ಇಲ್ಲಿಗೆ ಮುಗಿಯಲ್ಲ ನೋಡ್ರಿ. ಸೌಜನ್ಯ ವಿಚಾರದಲ್ಲಿ ಇವತ್ತೆಲ್ಲ ಭಾಳ ಹಳೇದಾದಂಥ ಟೈಮಲ್ಲಿ SIT ಕೊಟ್ಟಂಥ ಟೈಮಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಹಿಂದೂ ವಿರೋಧ ಅನ್ನೋಂಥದ್ದು ಕೂಡ ಭಾವನೆಗಳು ಹುಟ್ಟಾಕ್ತಾರೆ. ಹಂಗಾಗಿ ಇದು ಅದು ಕೂಡ ಸರಿಯಲ್ಲ. ಅಲ್ಲ ನನಗೆ